ನಮಸ್ಕಾರ ನ್ಯೂಸ್ ಎಟ್ 1 ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಚಿಕ್ಕಬಳ್ಳಾಪುರದಲ್ಲಿ ಭೀಕರ ಅಪಘಾತಕ್ಕೆ 11 ಮಂದಿ ಬಲಿಯಾಗಿದ್ದಾರೆ. ಖಾಸಗಿ ಬಸ್ ಟಾಟಾ ಏಸ್ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ 11 ಮಂದಿ ಮೃತಪಟ್ಟಿದ್ದಾರೆ. ಹಲವರಿಗೆ ಗಾಯಗಳಾಗಿದ್ದಾವೆ. ಚಿಂತಾಮಣಿಯ ಮುರುಗಮಲ್ಲ ಹತ್ರ ಈ ಒಂದು ದುರಂತ ಸಂಭವಿಸಿದೆ. ಮುರುಗಮಲ್ಲದಿಂದ ಚಿಂತಾಮಣಿಯ ಕಡೆಗೆ ಬರ್ತಾ ಇದ್ದಂತಹ ಬಸ್ ಇದು. ಅಪಘಾತಕ್ಕೀಡಾಗಿರ್ತಕ್ಕಂತಹ ಬಸ್ಸು ಈಗ ಚಿಂತಾಮಣಿ, ಕೋಲಾರ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನು ರವಾನಿಸಲಾಗಿದೆ. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಪಘಾತದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಟಾಟಾ ಏಸ್ ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಗಾಡಿಗಳು ನಜ್ಜುಗುಜ್ಜಾಗಿರೋದನ್ನ ಗಮನಿಸಬಹುದು. ಸಾಕಷ್ಟು ಜನ ಸೇರಿದ್ದಾರೆ. ಅಲ್ಲಿ ಭೀಕರವಾಗಿ ನಡೆದಿರ್ತಕ್ಕಂಥ ಒಂದು ಅಪಘಾತ ಇದು ಚಿಂತಾಮಣಿ ಹತ್ರ ನಡೆದಿದೆ. ಖಾಸಗಿ ಬಸ್ ಮತ್ತೆ ಟಾಟಾ ಏಸ್ ಮುಖಾಮುಖಿ ಡಿಕ್ಕಿಯಾಗಿ ನಡೆದಿರುವ ಅಪಘಾತದಲ್ಲಿ 11 ಮಂದಿ ಬಲಿಯಾಗಿದ್ದಾರೆ. ಯಾಕೆ ಇಂಥ ಅಪಘಾತ ಸಂಭವಿಸಿತು? ರಸ್ತೆ ಇಕ್ಕಟ್ಟಾಗಿತ್ತಾ ಅಥವಾ ಅತ್ಯಂತ ಹೆಚ್ಚಾಗಿ ವೇಗದಲ್ಲಿ ಬರ್ತಾ ಇದ್ರ? ಯಾಕೆ ಹೀಗಾಯ್ತು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಒಟ್ಟಾರೆ ಚಿಕ್ಕಬಳ್ಳಾಪುರದ ಹತ್ರ ಚಿಂತಾಮಣಿ ಹತ್ರ ನಡೆದಿರೋ ಅಪಘಾತದಲ್ಲಿ 11 ಮಂದಿ ಮೃತಪಟ್ಟಿದ್ದಾರೆ. ಆ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಭೀಕರವಾಗಿ ನಡೆದಿರಬಹುದು ಅಪಘಾತ ಅಂತ ಹೇಳುವಂಥದ್ದು. ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಂದಿದೆ. ಗಾಯಾಳುಗಳನ್ನ ಸಾಗಿಸುವ ಕಾರ್ಯ ನಡೀತಾ ಇದೆ. ಹಲವರಿಗೆ ಗಾಯ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನವೀನ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ನವೀನ್ ಕುಮಾರ್, ಏನಿದೆ ಸ್ಥಳದಲ್ಲಿ ಪರಿಸ್ಥಿತಿ? ಎಸ್ ಶ್ರೀಲಕ್ಷ್ಮಿ, ಒಂದು ಚಿಂತಾಮಣಿ ಒಂದು ಮುರುಗಮಲ್ಲ ಹೆಸರಿಂದ ಬರ್ತಾ ಇದ್ದಂತ ಖಾಸಗಿ ಬಸ್ ಡಿಕ್ಕಿ ಆಗಿರುವಂತದ್ದು ಟಾಟಾ ಏಸ್ ನಲ್ಲಿ ಇದ್ದಂತ ಸುಮಾರು ಜನರಿಗೆ ಒಂದು ಗಾಯ ಆಗಿರುವಂತದ್ದು, ಮತ್ತೆ ಅದರಲ್ಲಿ ಒಂದು ತೀವ್ರವಾಗಿ ಗಾಯಗೊಂಡಿರುವಂತಹ ಸಾಕಷ್ಟು ಜನ ಇದ್ದಾರೆ. ಮತ್ತೆ ದಾರುಣವಾದಂತಹ ಘಟನೆ ಏನು ಅಂತಂದ್ರೆ 11 ಜನ ಸ್ಥಳದಲ್ಲಿ ಮೃತಪಟ್ಟಿರುವಂತದ್ದು, ಮತ್ತೆ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ಒಬ್ಬ ಮೃತಪಟ್ಟಿರುವಂತದ್ದು. ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಸೊ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ಅನ್ನುವಂತ ಮಾತುಗಳು ಕೇಳ್ತಾ ಇರುವಂತದ್ದು. ದಾರಿ ಸಾಕಷ್ಟು ಇಕ್ಕಟ್ಟಾಗಿದೆ. ಮತ್ತೆ ಇಲ್ಲಿ ಟೋಲ್ ರಸ್ತೆಯನ್ನು ತಪ್ಪಿಸೋದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಈ ರಸ್ತೆಯಲ್ಲೂ ಸಹ ಬರ್ತಾರೆ. ಸೊ ಹಂಗಾಗಿ ವಾಹನ ದಟ್ಟಣೆ ಸಹ ಹೆಚ್ಚಾಗಿರುತ್ತೆ. ಹಾಗಾಗಿ ವಾಹನ ದಟ್ಟಣೆಗಳು ಹೆಚ್ಚಾಗಿರೋದು ಒಂದು ಕಾರಣ. ಅದೇ ಖಾಸಗಿ ಬಸ್ಗಳು ಮಿತಿ ಮೀರಿದಂತಹ ಒಂದು ವೇಗದಲ್ಲಿ ಒಂದು ಚಲಾವಣೆಯನ್ನ ಮಾಡ್ತಾರೆ, ಬಸ್ಗಳನ್ನ ಚಲಾಯಿಸ್ತಾರೆ. ಇದೇ ಒಂದು ಘಟನೆಗೆ ಸಾಕಷ್ಟು ಕಾರಣವಾಗಿರುವಂತದ್ದು. ಸ್ಥಳೀಯರು ಸಹ ಸಾಕಷ್ಟು ಬಾರಿ ಇದಕ್ಕೆ ಮುಂಚೆ ಸಹ ಸಾಕಷ್ಟು ಅಪಘಾತಗಳನ್ನು ನಡೆದಾಗ ರಸ್ತೆ ತಡೆಯನ್ನು ನಡೆಸಿ ಒಂದು ಪ್ರತಿಭಟನೆ ಸಹ ನಡೆಸಿದ್ರು. ಈ ಖಾಸಗಿ ಬಸ್ಗಳಿಗೆ ಒಂದು ಕಡಿವಾಣವನ್ನು ಹಾಕಬೇಕು, ಮತ್ತೆ ಖಾಸಗಿ ಬಸ್ಗಳ ಹಾವಳಿಗಳಿಂದಾಗಿ ಸಾಕಷ್ಟು ಜನರಿಗೆ ಇಲ್ಲಿ ದಾರಿಯಲ್ಲಿ ಓಡಾಡೋದಕ್ಕೂ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತು ಒಂದು ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಒಂದು ದಾರುಣವಾದಂತಹ ಘಟನೆ ನಡೆದಿರುವಂತದ್ದು. 11 ಜನ ಸ್ಥಳದಲ್ಲಿ ಮೃತಪಟ್ಟು ಒಬ್ಬ ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ ನವೀನ್ ಕುಮಾರ್. ಪ್ರತ್ಯಕ್ಷದರ್ಶಿ ರಾಮು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಮು ಅವರೇ, ಏನ್ ನಡೀತು? ಹೆಂಗಾಯ್ತು ಆಕ್ಸಿಡೆಂಟ್? ಮೇಡಮ್, ಇದು SKS ಅಂತ ಖಾಸಗಿ ಬಸ್ಸು ಮುರುಗಮಲ್ಲ ಇಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿಗೆ ಹೋಗೋದು ಬಸ್ಸು. ಅದು ಟಾಟಾ ಏಸ್ ಮ್ಯಾಜಿಕ್ ಬಂದು ಚಿಂತಾಮಣಿಯಿಂದ ಮುರುಗಮಲ್ಲಕ್ಕೆ ಪ್ರಯಾಣಿಕರನ್ನ ಸಾಗಿಸ್ತಾ ಇರೋದು. ಸೊ ಖಾಸಗಿ ಬಸ್ಸು ಓವರ್ ಸ್ಪೀಡ್ ಅಲ್ಲಿ ರೈಟ್ ಸೈಡ್ ಬಂದ್ಬಿಟ್ಟು ಏಕಾಏಕಿ ಗುದ್ದಿರೋದು ಮೇಡಮ್ ಅದು. ಓಕೆ, ಇದಕ್ಕಿಂತ ಹಿಂದೆ ಇಲ್ಲಿ ಈ ತರದ ಸಾಕಷ್ಟು ಅಪಘಾತಗಳು ಸಂಭವಿಸಿದ್ವಾ? ಮೇಡಮ್, ಇವಾಗ ಏನಾಗಿದೆ ಇಲ್ಲಿ ಅಪಘಾತ, ಇದಕ್ಕಿಂತ ಒಂದು 20 ಅಡಿ ಮುಂದೆ ಕಳೆದ ಒಂದು 8-9 ತಿಂಗಳ ಹಿಂದ್ಗಡೆ ಆಗಿತ್ತು. ಅಲ್ಲೂ ಕೂಡ 10 ಜನ ಮರಣ ಹೊಂದಿದ್ರು ಮೇಡಮ್. ಆಗಿ ಕೂಡ ಈ ರಸ್ತೆ ತುಂಬಾ ತಿರುವುಗಳಿರೋದ್ರಿಂದ ಮತ್ತೆ ಈ ಖಾಸಗಿ ವಾಹನಗಳು ಬಸ್ ಓವರ್ ಸ್ಪೀಡ್ ಅಲ್ಲಿ ಬರ್ತಾ ಇರ್ತಾವೆ. ಯಾವಾಗ್ಲೂ ಇಲ್ಲೇನೋ ಒಂದು ಅಪಘಾತಗಳು ನಡೀತಾನೆ ಇರ್ತಾವೆ ಮೇಡಮ್. ರಸ್ತೆಯನ್ನು ಕೂಡ ತುಂಬಾ ಕಿರಿದಾಗಿದೆಯಾ ಅಲ್ಲಿ? ಮೇಡಮ್, ರಸ್ತೆನೂ ಕಿರಿದಾಗಿರೋ ಅನ್ನೋದಕ್ಕಿಂತ ಈ ರಸ್ತೆ ಚಿಂತಾಮಣಿ ಮುರುಗಮಲ್ಲ ರಸ್ತೆ ಏನಿದೆ ಇದು ಸಾಕಷ್ಟು ತಿರುವುಗಳಿದೆ. ಇಲ್ಲೇ ಆಗ್ರಿ ಒಂದು ಸ್ಟ್ರೈಟ್ ರೋಡ್ ಅನ್ನೋದಿಲ್ಲ. ರೈಟ್ ಸೈಡ್ ಅಲ್ಲಿ ಬರ್ತಾರೋ ಲೆಫ್ಟ್ ಸೈಡ್ ಅಲ್ಲಿ ಬರ್ತಾರೋ ಅರ್ಥ ಆಗದಿರೋ ರೀತಿ ಮಟ್ಟದಲ್ಲಿದೆ ಮೇಡಮ್ ರಸ್ತೆಯಲ್ಲಿ. ಇಲ್ಲಿ ನಾವು ಈ ದೃಶ್ಯನ ನೋಡ್ತಾ ಇದ್ರೆ ರಾಮು ಅವರೇ, ಆ ಟಾಟಾ ಏಸ್ ಮೇಲಕ್ಕೆ ಹರಿದು ಬಿಟ್ಟಿದೆ ಖಾಸಗಿ ಬಸ್ಸು. ಅಷ್ಟು ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಅದ್ರಲ್ಲಿ ಯಾವ್ದೇ ಲಂಗುಲಗಾಮಿ ಇಲ್ಲದ ಸ್ಪೀಡ್ ಅಲ್ಲಿ ಬರ್ತಾ ಇದ್ರು ಅಂತ ಗೊತ್ತಾಗತ್ತೆ ನೋಡಿದ್ರೆ. ಹೌದು ಮೇಡಮ್, ಬಸ್ ಗುದ್ದಿರೋ ಸ್ಪೀಡ್ಗೆ ಟಾಟಾ ಏಸ್ ಸುಮಾರು 20 ಅಡಿಗಳಿಗಿಂತ ಹೆಚ್ಚು ಹಿಂದಕ್ಕೆ ನುಗ್ಕೊಂಡೋಗಿ ಆಗಿರೋದು ಇದು ಘಟನೆ. ಗುದ್ದಿರೋ ಪ್ಲೇಸ್ ಅಲ್ಲಿರೋ ಬಸ್ ಟಾಟಾ ಏಸ್ ನ ರಿವರ್ಸ್ ಅಲ್ಲಿ
ಹೇಳ್ಕೊಂಡು ಹೊರಟೋಗಿದೆ. ಎಲ್ಲಿಯವರು ಈಗ ಮೃತಪಟ್ಟವ್ರು ಎಲ್ಲಿಯವರು ಅಂತ ಗೊತ್ತಾಗಿದ್ಯಾ? ಯಾರ್ಯಾರು ಬರ್ತಾ ಇದ್ರು, ಎಲ್ಲಿ ಜನಗಳು ಇವರೆಲ್ಲ ಅಂತ ಗೊತ್ತಾಗಿದೆ? ಮೇಡಮ್ ಎಲ್ಲ ಇಲ್ಲಿ ಸ್ಥಳೀಯರೇ ಮೇಡಮ್, ಬಾರ್ಲಹಳ್ಳಿ, ಮುರುಗಮಲ್ಲ ಈ ಸರೌಂಡಿಂಗ್ ಅವರೇ. ಪಾಪ ಕೂಲಿನಾಲಿ ಕೆಲಸ ಮಾಡ್ಕೊಂಡು ಮನೆಗಳಿಗೆ ಓಡಾಡೋರಷ್ಟೇ ಇಲ್ಲಿ. ಸೊ ಈ ಟಾಟಾ ಏಸ್ ಅಲ್ಲಿ ಇದ್ದವರಿಗೆ ಹೆಚ್ಚಿನ ಸಾವು ನೋವು ಸಂಭವಿಸಿದೆ ಬಸ್ಗಿಂತಾನು? ಹೌದು ಮೇಡಮ್, ಇರೋ ಎಲ್ಲಾರು ಸ್ಪಾಟ್ ಅಲ್ಲೇ ಮರಣ ಹೊಂದ್ಬಿಟ್ಟಿದ್ದಾರೆ. ಈಗ ಎಲ್ಲೆಲ್ಲಿಗೆ ಹಾಸ್ಪಿಟಲೈಸ್ ಮಾಡಿದ್ದಾರೆ ರಾಮ್ ಅವರೇ, ಐಡಿಯಾ ಇದೆಯಾ? ಎಲ್ಲ 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 ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ. ಯಾಕೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಖಾಸಗಿ ಬಸ್ಗಳದ್ದು ಇದೇ ಗೋಳು ಅಂತ ಕೇಳಿದೆ. ಸ್ಥಳೀಯರು ಕಂಪ್ಲೇಂಟ್ ಮಾಡ್ಲಿಲ್ವಾ ಇಲ್ಲಿ ಜನರ ಜೀವಕ್ಕೆ ಅಪಾಯ ಬರೋ ಹಂಗೆ ಖಾಸಗಿ ಬಸ್ಗಳು ಓಡಾಡ್ತಾ ಇರ್ತವೆ ಅಷ್ಟು ಸ್ಪೀಡಲ್ಲಿ ಅಂತ? ಸಾಕಷ್ಟು ಬಾರಿ ಈ ವಿಚಾರವಾಗಿ ಸಾಕಷ್ಟು ಬಾರಿ ಕಂಪ್ಲೇಂಟ್ಗಳಾಗಿದೆ. ಸ್ಥಳೀಯರಿಗೂ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು. ಅವ್ರ ಅಧಿಕಾರಿಗಳು ಕೇರ್ಲೆಸ್ ಇಂದಾನೇ ಇಲ್ಲಿ ಅಪಘಾತಗಳಿಗೆ ಮೂಲ ಕಾರಣ ಅನ್ನೋ ರೀತಿಯಲ್ಲಿ ನಡೆಯುತ್ತೆ ಮೇಡಮ್. ಅಲ್ಲಿ ಯಾವುದೇ ಅಧಿಕಾರಿ ಒಂದು ಜವಾಬ್ದಾರಿತನವಾಗಿ ನಡ್ಕೊಂಡು ಇದ್ದಿದ್ರೆ ಇಂಥ ಆಗೋ ಅನಾಹುತಗಳನ್ನ ತಪ್ಪಿಸಬಹುದು. ಅಧಿಕಾರಿಗಳ ನಿರ್ಲಕ್ಷ್ಯನೇ ಒಂದ್ ರೀತಿ ಕಾರಣ ಅನ್ನಬಹುದು. ಏನ್ ಖಾಸಗಿ ಬಸ್ಗಳ ನಡುವೆ ಕಾಂಪಿಟೇಷನ್ ಬಹಳ ಇದೆಯಾ? ಈ ಬಸ್ಗಳೇನಂದ್ರೆ ಮುರುಗಮಲ್ಲ ಟು ಬೆಂಗಳೂರು ಹೋಗ್ತಾರೆ ಕೆಲವೊಂದು. ಅವ್ರಿಗೇನಾಗುತ್ತೆ, ಟೈಮ್ ಪಿಕಪ್ ಮಾಡೋ ಪ್ರಮೇಯಗಳಿರ್ತವೆ. ಆ ಟೈಮ್ ಪಿಕಪ್ ಮಾಡೋ ಆತರದಲ್ಲಿ ಸ್ಪೀಡು ನೋಡಲ್ಲ, ಎಲ್ಲಂದಲ್ಲಿ ನಿಲ್ಸೋದು, ಹಿಂಗಂದ್ರಂಗೆ ಎಲ್ಲ ನಡೆಯುತ್ತೆ. ಈಗ ಅಲ್ಲಿ ಸ್ಪಾಟ್ ಅಲ್ಲಿ ಏನಿದೆ ಪರಿಸ್ಥಿತಿ ಸರ್? ಇನ್ನೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಯಾಕಂದ್ರೆ ಈಗ ಆಲ್ರೆಡಿ 12 ಆಯ್ತು ಅಂತ ಕೇಳಿದ್ವಿ. ಮೇಡಮ್ ಇಲ್ಲ, ಟಾಟಾ ಎಸ್ ಅಲ್ಲಿ ಇರೋರು 12 ಜನ ತಿರೋಗಿದ್ದಾರೆ. ಓಕೆ ಓಕೆ. ಇನ್ನು ಉಳಿದವ್ರು ಯಾರು ಇಲ್ಲ ಹೆಚ್ಚಿನಾಗಕ್ಕೆ. ಓಕೆ, ನಿಜಕ್ಕೂ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಎತ್ಕೊಂಡು ಹೋಗಿದ್ದಾರೆ ಮೇಡಮ್. ಸಾಕಷ್ಟು ಜನ ನೆರೆದಿದ್ದಾರೆ ಅಲ್ಲಿ. ಈಗ ಖಾಸಗಿ ಬಸ್ ಕಂಪ್ನಿ ಮಾಲೀಕ ಏನಾದ್ರು ಸಿಕ್ಕಿದ್ರ? ಅವ್ರಗಳಿಗೆ ಏನಾದ್ರು ತರಟೆ ತಗೊಂಡ್ರ? ಡ್ರೈವರು ಕಂಡಕ್ಟರ್ ಏನು ಓಡೋಗಿದಾರ ಅಥವಾ ಸಿಕ್ಕಿದಾರ ಸರ್? ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಕ್ಷಣದಲ್ಲೇ ಎಲ್ಲ ಪರಾರಿ ಪರಾರಿ ಆಗ್ಬಿಟ್ಟಿದ್ದಾರೆ. ಯಾರು ಇಲ್ಲ ಮೇಡಮ್ ಇಲ್ಲಿ. ಬಸ್ಸಲ್ಲಿರೋರು ಒಂದು 3-4 ಜನಕ್ಕೆ ಮೂಗೇಟಾಗಿದೆ. ಅವರು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ. ಯಾವ ಕಂಪನಿ ಬಸ್ ಅದು? ಯಾರ ಮಾಲೀಕತ್ವ ಏನಾದ್ರು ಗೊತ್ತಿದೆಯಾ? ಇಲ್ಲ ಮೇಡಮ್, ಅದು ಗೊತ್ತಿಲ್ಲ. SKS ಅಂತ ಇದೆ ಅಷ್ಟೇ. ಈಗ ಸ್ಥಳೀಯರು ಮುಂದೆ ಏನ್ ಮಾಡ್ತೀರಿ ಸರ್ ತಾವು? ಯಾಕಂತಂದ್ರೆ 2ನೇ ಬಾರಿಗೆ ಇದು 1 ವರ್ಷದಲ್ಲಿ ನಡೀತಾ ಇರೋ ಈ ತರ ಅಪಘಾತ ಈ ದಾರಿನಲ್ಲಿ ಅಂತ ಹೇಳಿದ್ರಿ. ಮೇಡಮ್ ಬಸ್ ಅಪಘಾತ 2ನೇ ಬಾರಿ ಅದನ್ನು ಕದ್ರಿ ರೋಡ್ ಅಲ್ಲಿ ನಡೀತಾನೆ ಇರುತ್ತೆ ಮೇಡಮ್. 2 ವೀಲರ್, ಆಟೋಗಳು ಏನೋ ಒಂದು ಆಕ್ಸಿಡೆಂಟ್ ನಡೀತಾನೆ ಇರ್ತವೆ ಈ ರೋಡ್ ಅಲ್ಲಿ. ಅದನ್ನು ಎಚ್ಚೆತ್ಕೊಳ್ಳಲ್ಲ ಮೇಡಮ್. ಅಲ್ಲಿ ರೋಡ್ ಹಂಪುಗಳಾಗ್ಲಿ ಅಥವಾ ಮುನ್ನೆಚ್ಚರಿಕಾ ಫಲಕಗಳಾಗ್ಲಿ ಇಂಥವು ಯಾವ್ದು ಇಲ್ವಾ? ಎಂತದಿಲ್ಲ ಮೇಡಮ್, ಎಂತದಿಲ್ಲ. ಇಲ್ಲಿ ಮೇನ್ ಏನಂದ್ರೆ ಮುರುಗಮಲ್ಲಾಗೆ ದರ್ಗಾ ಇರೋದ್ರಿಂದ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾನೆ ಇರ್ತಾರೆ ಮೇಡಮ್. ಬೆಂಗಳೂರಿಂದ ಎಲ್ಲೆಲ್ಲೆಲ್ಲೋ ಬರ್ತಾರೆ. ಬಟ್ ಈ ರೀತಿ ಆದಾಗ ಈಗ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಟಾಟಾ ಎಸ್ ಅಲ್ಲಿ ಒಟ್ಟು 22 ಜನ ಇದ್ರು, ಓವರ್ಲೋಡ್ ಆಗಿತ್ತು ಟಾಟಾ ಎಸ್ ಕೂಡ ಅಂತ ಡೀಟೇಲ್ಸ್ ಬರ್ತಾ ಇದೆ. ಇಲ್ಲ ಮೇಡಮ್, ಇಲ್ಲ ಮೇಡಮ್. ನಾನು ಆಕ್ಸಿಡೆಂಟ್ ಆಗಿ ಒಂದು 10 ನಿಮಿಷಕ್ಕೆ ನಾನು ಈ ದಾರಿಲಿ ಹೋಗ್ಬೇಕಾದ್ರೆ ಬಂದಿದ್ದೆ. ಟಾಟಾ ಎಸ್ ಅಲ್ಲಿ ಇದ್ದಿದ್ದೆ ಒಂದು 12 ಜನ ಅಷ್ಟೇ. ಪಾಪ ಎಲ್ಲರೂ ಸ್ಪಾಟ್. ಯಾವ ಊರ್ನವರು? ಒಂದೇ ಕುಟುಂಬದವರ ಅಥವಾ ಬೇರೆ ಬೇರೆ ಕುಟುಂಬದವರ? ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಇದ್ರಾ? ಇಲ್ಲ ಮೇಡಮ್, ಒಂದೇ ಕುಟುಂಬದವ್ರು ಆಗಿರಲ್ಲ. 3 ಹೆಂಗಸರು ಇದ್ದಾರೆ, 8-9 ಜನ ಜೆಂಟ್ಸ್ ಇದ್ದಾರೆ. ಇವರೆಲ್ಲ ಇಲ್ಲಿ ಬಸ್ಸುಗಳು ಕಾಯಕ್ ಆಗ್ದಿರಾ ಇಂಥ ಟಾಟಾ ಎಸ್ ಮ್ಯಾಜಿಕ್ ಇಂಥದ್ರಲ್ಲಿ ಒಂದೂರಿಂದ ಮತ್ತೊಂದೂರಿಗೆ ಹೋಗೋ ಪ್ರಯಾಣಿಕರಷ್ಟೇ. ಇವ್ರು ಯಾರು ಕುಟುಂಬದವರಲ್ಲ. ಅಧಿಕಾರಿಗಳು ಸರ್, ರಾಮ್ ಅವರೇ, ಕೊನೆದಾಗಿ ಅಧಿಕಾರಿಗಳು ಯಾಕೆ ಹಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ? ಬಸ್ಗಳಿಗೆ ವೇಗಕ್ಕೆ ಯಾಕೆ ನಿಯಂತ್ರಣ ಹಾಕಲ್ಲ ಅನ್ಸುತ್ತೆ? ದುಡ್ಡು ತಗೊಂಡ್ ಮಾಡ್ತಾರಾ, ಏನ್ ಕತೆ ಅಂತ? ಮೇಡಮ್ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾಗಿಲ್ಲ. ಅಧಿಕಾರಿಗಳಂದಾಗ ಅವ್ರು ಕರೆಕ್ಟ್ ಆಗಿದ್ದಿದ್ರೆ ಅದಕ್ಕೆ ಬೇಕಾದ ರಸ್ತೆ ನಿರ್ಮಾಣಕ್ಕೆ ಬೇಕಾದ ಮುನ್ನೆಚ್ಚರಿಕೆ ತಗೊಂತ ಇದ್ರಲ್ಲ. ಸರ್, ಥ್ಯಾಂಕ್ ಯು. ಸಾವಿನ ಸಂಖ್ಯೆ 12ಕ್ಕೆ ಏರಿಕೆ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಟಾಟಾ ಏಸ್ ನಲ್ಲಿ ಹೆಚ್ಚಿನ ಜನ ಇದ್ರು, ಒಟ್ಟು 22 ಮಂದಿ ಪ್ರಯಾಣಿಕರು ಇದ್ರು ಅಂತ ಹೇಳಲಾಗ್ತಾ ಇದೆ. ಟಾಟಾ ಏಸ್ ಕೂಡ ಓವರ್ಲೋಡ್ ಆಗಿತ್ತು. ಅಪಘಾತದ ಬಳಿಕ ಬಸ್ ಚಾಲಕ ಪರಾರಿ ಆಗಿದ್ದಾನೆ. ಮೃತರ ಸಂಖ್ಯೆ ಇನ್ನೂ ಹೆಚ್ಚಳವಾಗುವ ಚಾನ್ಸ್ ಇದೆ. ಸದ್ಯ 12ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಅಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸಾಕಷ್ಟು ಜನರನ್ನ. ಸೊ ಮೃತರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಅಪಘಾತ ಆದ ನಂತರ ಡ್ರೈವರ್ ಪರಾರಿ ಆಗಿಬಿಟ್ಟಿದ್ದ.
ಚಿಂತಾಮಣಿಯ ಮುರುಗಮಲದ ಹತ್ರ ನಡೆದಿರ್ತಕ್ಕಂಥ ಆಕ್ಸಿಡೆಂಟ್ 12 ಜನ ಇದೀಗ ಮೃತಪಟ್ಟಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಕೋಲಾರ ಆಸ್ಪತ್ರೆಗೆ, ಚಿಂತಾಮಣಿ ಆಸ್ಪತ್ರೆಗೆ ಗಾಯಾಳುಗಳನ್ನ ರವಾನೆ ಮಾಡಲಾಗಿದೆ. ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿ ಸಾಕಷ್ಟು ಜನ ಕೂಡ ನೆರೆದಿದ್ದಾರೆ. ಓವರ್ಟೇಕ್ ಮಾಡೋ ಭರದಲ್ಲಿ ಏನಾದ್ರೂ ಹಾರಿ ಹೋಯ್ತಾ 12 ಜೀವಗಳು? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ, ಚಿಕ್ಕಬಳ್ಳಾಪುರ ಪ್ರತಿನಿಧಿ ನವೀನ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ನವೀನ್ ಕುಮಾರ್, ಸಾವಿನ ಸಂಖ್ಯೆ 12ಕ್ಕೆ ಏರಿಕೆ ಆಗಿದೆ. ಇನ್ನೂ ಜಾಸ್ತಿ ಆಗೋ ಚಾನ್ಸ್ ಏನಾದ್ರೂ ಇದೆಯಾ? ಏನ್ ನಡೀತಾ ಇದೆ? ಲಕ್ಷ್ಮಿ, ಟಾಟಾ ಎಸ್ ನಲ್ಲಿದ್ದಂತ 22 ಜನರ ಪೈಕಿ 22 ಜನರು ಸಾಕಷ್ಟು ಗಾಯಗೊಂಡಿರುವಂತದ್ದು, ಮತ್ತೆ 12 ಸಾವಿನ ಸಂಖ್ಯೆ 12ಕ್ಕೆ ಏರಿರುವಂತದ್ದು. ಇನ್ನೂ ಉಳಿದಿರುವಂತಹ 10 ಜನರಲ್ಲಿ ಯಾರ ಜೀವ ಹಾರಿ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಸ್ಸಿನ ಒಂದು ಚಾಲಕನ ಒಂದು ಅಜಾಗರೂಕತೆ ಚಾಲಕನೆಯಿಂದಾಗಿ ಇದು ಒಂದು ಘಟನೆ ನಡೆದಿರುವಂತದ್ದು. ಬಸ್ನ ಚಾಲಕ ಮತ್ತು ಕ್ಲೀನರ್ ಸಹ ಎಸ್ಕೇಪ್ ಆಗಿರುವಂತದ್ದು. ಸ್ಥಳದಿಂದ ಘಟನೆ ನಡೆದ ತಕ್ಷಣ ಒಂದು ಹೇಳ್ಬೇಕು ಅಂತಿಲ್ಲ, ಅಲ್ಲಿ ಖಾಸಗಿ ಬಸ್ಸುಗಳ ಹಾವಳಿ ಒಂದು ಜಾಸ್ತಿ ಆಗಿರೋದ್ರಿಂದನೇ ಈ ರೀತಿ ಒಂದು ಸಮಸ್ಯೆಗಳಾಗ್ತಾ ಇರೋದು. ಮತ್ತೆ ಸರ್ಕಾರಿ ಬಸ್ಸುಗಳನ್ನ ವ್ಯವಸ್ಥೆ ಮಾಡದೇ ಇರೋದ್ರಿಂದ ಟಾಟಾ ಎಸ್ಗಳು ಮತ್ತೆ ಸಣ್ಣ ಪುಟ್ಟ ವಾಹನಗಳಿಗೇನೆ ಜನರು ಅಲ್ಲಿ ಇವತ್ತು ಅದರಲ್ಲೇ ಪ್ರಯಾಣ ಬೆಳೆಸಬೇಕಾಗುತ್ತೆ. ಸೊ ಹಾಗಾಗಿ ಇಷ್ಟೊಂದು ಜನಗಳಿಂದ ಟಾಟಾ ಎಸ್ ಆಗಿದ್ದು ಸಹ ಒಂದು ತಪ್ಪು ಅನ್ನೋದು ಒಂದ್ ಕಡೆ ಆದ್ರೆ, ಬಸ್ಸಿನವರು ಅತಿಯಾದ ವೇಗದಿಂದ ಒಂದು ಚಾಲನೆ ಮಾಡಿದಂತ ಒಂದು ಅಜಾಗರೂಕತೆ ಚಾಲನೆಯಿಂದಾಗಿ 12 ಜೀವಗಳು ಹಾರಿ ಹೋಗಿರುವಂತದ್ದು. ಇನ್ನಷ್ಟು ಗಾಯಾಳುಗಳು ಒಂದು ಆಸ್ಪತ್ರೆಯಲ್ಲಿ ಇರುವಂತವರ ಸ್ಥಿತಿ ಸಹ ಚಿಂತಾಜನಕವಾಗಿದ್ದು, ಇನ್ನೊಂದಷ್ಟು ಜನ ಒಂದು 3 ಜನ ಮಹಿಳೆಯರು ಅಂತೇಳಿ ಸಹ ತಿಳಿದು ಬಂದಿದೆ. ಶ್ರೀಲಕ್ಷ್ಮಿ. ಓಕೆ ನವೀನ್ ಕುಮಾರ್, ನಿಜಕ್ಕೂ ಅತ್ಯಂತ ದುರಂತಮಯ ಸನ್ನಿವೇಶ. ಈ ಹಿಂದೂ ಕೂಡ ಇಲ್ಲಿ ಈ ತರದ್ದೇ ಘಟನೆ ಆಗಿತ್ತು ಅಂತ, 20 ಅಡಿ ದೂರದಲ್ಲಿ ಇದೇ ತರ ಘಟನೆ ಆಗಿತ್ತು ಅಂತ ಈಗ ಸ್ಥಳೀಯರು ಮಾತನಾಡ್ತಾ ಹೇಳ್ತಾ ಇದ್ರು. ಪದೇ ಪದೇ ಬಹಳ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತಾ ಇಲ್ಲಿ? ಎಸ್ ಲಕ್ಷ್ಮಿ, ಕಳೆದ 1 ವರ್ಷದಲ್ಲಿ ಇದು ಆಗ್ತಾ ಇರುವಂತ ಒಂದು ಭೀಕರವಾದಂತಹ ಅಪಘಾತದಲ್ಲಿ 3ನೇ ಭೀಕರವಾದಂತ ಅಪಘಾತ ಅಂತ ಹೇಳಿ ಹೇಳ್ಬಹುದು. ಸೊ ಇದೇ ಒಂದು 6 ತಿಂಗಳ ಕೆಳಗಡೆ ಒಂದು ಅಪಘಾತದಲ್ಲಿ 7 ಜನ ಸ್ಥಳದಲ್ಲೇ ಮೃತಪಟ್ಟಿದ್ರು. ಮತ್ತೆ ಅದೇ ದಿನ ಬೆಳಿಗ್ಗೆ ಆದಂತಹ ಅಪಘಾತದಲ್ಲಿ ಒಂದು 5 ಜನ ಮೃತಪಟ್ಟಿದ್ರು. ಒಂದೇ ದಿನ 13 ಜನ ಅದೇ ಜಾಗದಲ್ಲಿ ಒಂದು 100 ಅಡಿ 200 ಅಡಿ ಡಿಫರೆನ್ಸ್ ಅಲ್ಲಿ ಅದೇ ಜಾಗದಲ್ಲಿ ಮೃತಪಟ್ಟಿದ್ದಂಥದ್ದು. ಸೊ ಒಂದು ಸಾರಿಗೆ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಒಂದು ರಸ್ತೆ ಸುರಕ್ಷತೆ ಒಂದು ಇಲ್ಲದೇ ಇರುವಂತಹ ಕಾರಣದಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು ಸಹ ಇಲ್ಲಿ ಮೇಜರ್ ಆಗಿ ಕಂಡು ಬರ್ತಾ ಇರುವಂತದ್ದು. ಅಧಿಕಾರಿಗಳು ಒಂದು ಕ್ರಮವನ್ನು ಕೈಗೊಂಡಿದ್ರೆ ಈ ರೀತಿಯಾದಂತಹ ಅಪಘಾತಗಳು ಮತ್ತೆ ಖಾಸಗಿ ಬಸ್ಸುಗಳಿಗೆ ಕಡಿವಾಣ ಹಾಕೋದಿತ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ನವೀನ್ ಕುಮಾರ್, ಡೀಟೇಲ್ಸ್ ಕಾರ್ಡ್.